ಬಂಧುಗಳೇ, ಪಟ್ಟಣ ಪಂಚಾಯತಿ ಅಧ್ಯಕ್ಷರೇ, ಎಲ್ಲ ಸದಸ್ಯರೇ, ಎಲ್ಲ ಸಹೋದರಿಯರೇ, ಯುವ ಮಿತ್ರರೇ, ಘಟಕದ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಮೋರ್ಚಾಗಳ ಪದಾಧಿಕಾರಿಗಳೇ, ಇಡೀ ರಾಜ್ಯದಲ್ಲೇ ಇವತ್ತು ಒಂದು ವಿಶೇಷವಾದ ದಿನ. ಏನು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು, ಗೋಹತ್ಯೆ ನಿಷೇಧ ಕಾನೂನನ್ನ ನಾವು ಕರ್ನಾಟಕ ರಾಜ್ಯದಲ್ಲಿ ಜಾರಿ ತರ್ತೀವಿ ಅಂತ ಹೇಳಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗೋವನ್ನ ಒಂದು ತಾಯಿ ತರ ನೋಡ್ತಕ್ಕಂಥ ಒಂದು ಸಂಸ್ಕೃತಿ ನಮ್ಮಲ್ಲಿ ಬೆಳೆದು ಬಂದಿದೆ. ನೂರಾರು ವರ್ಷಗಳ ಕಾಲ ನಮ್ಮನ್ನ ಹಾಲು ಕುಡಿಯೋದ್ರಿಂದ ಹಿಡಿದು ನಮ್ಮನ್ನ ದಷ್ಟಪುಷ್ಟವಾಗಿ ಬೆಳೆಯೋದಕ್ಕೆ, ಸಮಾಜದಲ್ಲಿ ಒಳ್ಳೆ ಶರೀರವನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ ಏನು ಗೋಮಾತೆ ಹಾಲನ್ನು ಕೊಡ್ತಾ ಇತ್ತು. ಅಂತ ಗೋಮಾತೆಯನ್ನ ವಧೆ ಮಾಡಿ ಅದರ ಮಾಂಸವನ್ನು ರಫ್ತು ಮಾಡಿ ಮತ್ತೆ ಅದನ್ನ ಆಹಾರಕ್ಕೆ ಉಪಯೋಗಿಸ್ತಿದ್ರು. ಅಂತ ಗೋಮಾತೆನ ತಾಯಿ ರೂಪದಲ್ಲಿ ನೋಡ್ತಕ್ಕಂಥ ನಮ್ಮ ಸಂಸ್ಕೃತಿ ಉಳಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಇದಕ್ಕಾಗಿ ಇಡೀ ಜಗಳೂರು ಸಾರ್ವಜನಿಕರ ಪರವಾಗಿ, ಜಗಳೂರು ವಿಧಾನಸಭಾ ಕ್ಷೇತ್ರದ ಪರವಾಗಿ ಸನ್ಮಾನ್ಯ BS ಯಡಿಯೂರಪ್ಪ ನೇತೃತ್ವದ ಸರ್ಕಾರವನ್ನು ಅಭಿನಂದಿಸ್ತಾ ಇದ್ದೀವಿ ಪಕ್ಷದ ವತಿಯಿಂದ. ಈ ಗೋಹತ್ಯೆ ನಿಷೇಧ ಮಾಡಿದ್ರೆ ದಯವಿಟ್ಟು ಯಾರಿಗೂ ತೊಂದರೆ ಇಲ್ಲ. ಭಾರತೀಯ ಆಹಾರ ಸಂಸ್ಕೃತಿಯಲ್ಲಿ ಸಸ್ಯಾಹಾರಕ್ಕೆ ಆಯುರ್ವೇದದ ಮುಖಾಂತರ ಒಂದು ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಶಕ್ತಿ ಇದೆ. ಈ ಗೋಹತ್ಯೆ ನಿಷೇಧ ಮಾಡಿರೋದ್ರಿಂದ ಎಲ್ಲ ಇಡೀ ದೇಶದಲ್ಲಿ ಸುಭಿಕ್ಷವಾದ ವಾತಾವರಣ ಇರುತ್ತೆ. ನಮ್ಮ ತಾಯಿ ತರ ಏನ್ ನೋಡ್ತೀವಿ, ಇನ್ನು ಗೋವುಗಳ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಮ್ಮೆಲ್ಲರ ಮೇಲಿದೆ. ನಾವು ಹೆಚ್ಚಾಗಿ ಎಲ್ಲ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಹೇಳ್ತಾ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅತ್ಯಂತ ಕಠಿಣವಾದ ಕಾನೂನನ್ನ ಏನು ಜಾರಿ ಮಾಡಿದ್ದಾರೆ, ಆ 7 ವರ್ಷ ಜೈಲು 10 ಲಕ್ಷದವರೆಗಿನ ದಂಡವನ್ನ ನಾವು ಕಾರ್ಯಕರ್ತರು ಏನಾದ್ರೂ ಅದನ್ನು ಕಂಡು ಬಂದ್ರೆ ಪೊಲೀಸರಿಗೆ ತಿಳಿಸೋದ್ರ ಮುಖಾಂತರ ನಾವೆಲ್ಲರೂ ಏನು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದನ್ನ ಜಾರಿ ಮಾಡಿದ ಕಾನೂನಿಗೆ ನಾವೆಲ್ಲರೂ ಕೈ ಜೋಡಿಸಬೇಕು. ಅವ್ರಿಗೆಲ್ಲ ಮನವೊಲಿಸಿ ಮುಂದೆ ಅಂತ ಏನಾದ್ರೂ ಆ ಕ್ರಮಗಳನ್ನು ಕೈಗೊಂಡ್ರೆ ನಾವು ಪೊಲೀಸಿಗೆ ತಿಳಿಸೋದ್ರ ಮುಖಾಂತರ ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಮರಿಬೇಕಂತ ಹೇಳ್ತೀನಿ. ಈ ಸಭೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದ್ಸಲ ಮಾತನ್ನು ಮುಗಿಸ್ತೀನಿ.